ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಚೀನಾ ತನ್ನ ಬಳಿ ಆ ಟೆಕ್ನಾಲಜಿ ಇದೆ, ಈ ಟೆಕ್ನಾಲಜಿ ಇದೆ, ನಮ್ಮ ಬಳಿ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಸೈನ್ಯ ಇದೆ, ಸೇನಾ ಉಪಕರಣಗಳ ವಿಚಾರದಲ್ಲಿ ನಮ್ಮನ್ನ ಮೀರಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಹೀಗೆ ಚೀನಾ ತನ್ನ ಬಗ್ಗೆ ತಾನೇ ಕೊಚ್ಚಿಕೊಳ್ಳುತ್ತಲೇ ಇರುತ್ತೆ. ಇಂತಹ ಚೀನಾ ಜಗತ್ತಿನ ಮುಂದೆ ತಲೆ ತಗ್ಗಿಸುವ ವಿಚಾರವೊಂದು ನಡೆದು ಬಿಟ್ಟಿದೆ. ಚೀನಾದ ನ್ಯೂಕ್ಲಿಯರ್ ಸಬ್ಮರೀನ್ ಒಂದು ನೀರಿನಲ್ಲಿ ಮುಳುಗಡೆಯಾದ ವಿಚಾರ ತಡವಾಗಿ ಬೆಳಕಿಗೆ ಬಂದಿದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, ಚೀನಾ ತನಗೆ ಅವಮಾನವಾಗುವ ವಿಚಾರಗಳನ್ನು ಯಾವತ್ತಿಗೂ ಕೂಡ ಜಗತ್ತಿಗೆ ತೋರಿಸೋದಿಲ್ಲ. ಈ ವಿಷಯವನ್ನ ಕೂಡ ಮುಚ್ಚಿಟ್ಟಿತ್ತು. ಆದರೆ ಅಮೆರಿಕಾದ ಗುಪ್ತಚರ ಇಲಾಖೆ ಆ ಗುಟ್ಟನ್ನ ರಟ್ಟು ಮಾಡಿದೆ. ಇದು ಯಾವುದೋ ಹಳೆಯ ಸಬ್ಮರೀನ್ ಅಲ್ಲ, ಬದಲಾಗಿ ಚೀನಾ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ತಯಾರಿಸಿದ್ದ ಅತ್ಯಾಧುನಿಕ ಸಬ್ಮರೀನ್. ಹೀಗೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡಿದ್ದ ಚೀನಾದ ಅತ್ಯಾಧುನಿಕ ಸಬ್ಮರೀನ್ ಈಗ ಜಲ ಸಮಾಧಿಯಾಗಿದೆ. ಅಲ್ಲಿಗೆ ಚೀನಾದ ಟೆಕ್ನಾಲಜಿ ಬಗ್ಗೆ ಪ್ರಶ್ನೆಗಳು ಏಳೋದಕ್ಕೆ ಶುರುವಾಗಿದೆ. ಇದು ಒಂದು ರೀತಿ ಚೀನಾಗೆ ಮುಜುಗರ ತರುವ ವಿಚಾರ. ಅಷ್ಟಕ್ಕೂ ಚೀನಾ ಈ ವಿಚಾರವನ್ನ ಜಗತ್ತಿನ ಮುಂದೆ ಮುಚ್ಚಿಡಲು ಪ್ರಯತ್ನ ಮಾಡಿದ್ದು ಯಾಕೆ? ಕೆಂಪು ರಾಷ್ಟ್ರದ ಈ ಅತ್ಯಾಧುನಿಕ ನ್ಯೂಕ್ಲಿಯರ್ ಸಬ್ಮರೀನ್ ನೀರಿನಲ್ಲಿ ಮುಳುಗಿದ್ದು ಹೇಗೆ? ಅಮೆರಿಕ ಇದನ್ನ ಜಗತ್ತಿನ ಮುಂದೆ ಇಟ್ಟಿದ್ದು ಯಾಕೆ? ಈ ನ್ಯೂಕ್ಲಿಯರ್ ಸಬ್ಮರೀನ್ನ ಶಕ್ತಿ ಸಾಮರ್ಥ್ಯ ಏನಾಗಿತ್ತು ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಚೀನಾದ ಮನಸ್ಥಿತಿ ಬಗ್ಗೆ ನಿಮಗೆಲ್ಲ ಗೊತ್ತಿರಬಹುದು. ಅದು ಕೂಡ ಭಾರತದ ವಿಚಾರದಲ್ಲಿ ಚೀನಾದ ಮನಸ್ಥಿತಿ ಈಗ ಎಲ್ಲರಿಗೂ ಗೊತ್ತಿದೆ. ಸುಮ್ಮನೆ ಬೆದರಿಕೆ ಹಾಕೋದು, ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಧಮ್ಕಿ ಹಾಕೋದು, ತನ್ನ ಸೇನೆಗೆ ಸಂಬಂಧಿಸಿದಂತೆ ಸಿನಿಮಾ ಶೂಟಿಂಗ್ ಮಾಡಿದ ಹಾಗೆ ಒಂದು ವಿಡಿಯೋ ಮಾಡಿ ಅದನ್ನ ಪ್ರಪಂಚಕ್ಕೆ ತೋರಿಸಿ ಭಯಪಡಿಸೋದು, ಏನಾದರೂ ಸಾಧನೆ ಮಾಡಿದ್ರೆ ಅದನ್ನ ಕೊಚ್ಚಿಕೊಂಡು ಹೇಳೋದು. ಇಂತಹ ಚೀನಾಗೆ ಇನ್ನೊಂದು ಮುಖ ಇದೆ. ಅದೇನಪ್ಪ ಅಂದ್ರೆ, ಅದು ತನ್ನಿಂದಾದ ತಪ್ಪನ್ನ ಅಥವಾ ತನ್ನ ಕಳಪೆ ಸಾಮರ್ಥ್ಯವನ್ನ ಯಾವತ್ತಿಗೂ ಕೂಡ ಜಗತ್ತಿನಿಂದ ಮುಚ್ಚಿಡುತ್ತೆ. ಇದಕ್ಕೆ ತುಂಬಾನೇ ಉದಾಹರಣೆ ಇದೆ. ಸ್ನೇಹಿತರೆ, ನಮ್ಮ ಸೋಷಿಯಲ್ ಮೀಡಿಯಾ ತೆಗೆದ್ರೆ ಕೆಟ್ಟ ಕೆಟ್ಟ ಆಹಾರವನ್ನ ತಯಾರಿಸುವ ವಿಡಿಯೋಗಳು, ನಮ್ಮಲ್ಲಿರುವ ಅವ್ಯವಸ್ಥೆಗಳು, ನಮ್ಮಲ್ಲಿರುವ ಕಳಪೆ ರೋಡ್ಗಳು, ಹೀಗೆ ನಮ್ಮಲ್ಲಿ ಏನೆಲ್ಲ ಕಳಪೆ ಇದೆಯೋ ಆ ಎಲ್ಲ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಗುತ್ತೆ. ಆದರೆ ಚೀನಾದ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಕಳಪೆ ವಿಡಿಯೋಗಳು ಸಿಗೋದೇ ಇಲ್ಲ. ಕಾರಣ, ಅಲ್ಲಿನ ಸರ್ಕಾರ ಎಲ್ಲವನ್ನ ಮಾನಿಟರ್ ಮಾಡುತ್ತೆ. ತನ್ನಲ್ಲಿರುವ ಕಳಪೆ ವ್ಯವಸ್ಥೆಗಳು ಜಗತ್ತಿಗೆ ಗೊತ್ತಾಗಬಾರ್ದು ಅನ್ನೋದು ಇದರ ಹಿಂದೆ ಇರುವ ಉದ್ದೇಶ. ಕೊರೋನಾದ ವಿಚಾರದಲ್ಲೂ ಇದೇ ಆಗಿದೆ. ಏನೋ ಮಾಡೋದಕ್ಕೋಗಿ ಏನೋ ಆಗಿ ಕೊನೆಗೆ ತಾನು ಮಾಡಿದ ತಪ್ಪನ್ನ ಮುಚ್ಚಿಡೋದಕ್ಕೆ ಹೊರಟಿತ್ತು ಚೀನಾ. ಇದೇ ತಪ್ಪು ಇಡೀ ಜಗತ್ತನ್ನೇ ಲಾಕ್ ಡೌನ್ ಮಾಡಿತು. ಇದೀಗ ಮತ್ತೊಂದು ವಿಚಾರವನ್ನ ಚೀನಾ ಜಗತ್ತಿನಿಂದ ಮುಚ್ಚಿಟ್ಟಿತ್ತು. ಅದೇ ತನ್ನ ಅತ್ಯಾಧುನಿಕ ನ್ಯೂಕ್ಲಿಯರ್ ಸಬ್ಮರೀನ್ ಮುಳುಗಡೆಯಾದ ವಿಚಾರ. ಹೌದು, ಚೀನಾ ಅತ್ಯಾಧುನಿಕ ನ್ಯೂಕ್ಲಿಯರ್ ಸಬ್ಮರೀನ್ ನೀರಿನಲ್ಲಿ ಜಲಸಮಾಧಿಯಾದ ವಿಚಾರವನ್ನ ಯಾರಿಗೂ ಗೊತ್ತಾಗದಂತೆ ರಹಸ್ಯವಾಗಿ ಇಟ್ಟಿತ್ತು. ಗೊತ್ತಾದರೆ ಅದರಿಂದ ಚೀನಾಗೆ ದೊಡ್ಡ ಮಟ್ಟದ ಅವಮಾನವಾಗುತ್ತೆ. ಚೀನಾದ ನೌಕಾಪಡೆಯ ಬಗ್ಗೆ ಪ್ರಪಂಚದಲ್ಲಿ ನೆಗೆಟಿವ್ ಸುದ್ದಿಗಳು ಹರಿದಾಡೋದಕ್ಕೆ ಶುರುವಾಗುತ್ತೆ. ಈಗ ಚೀನಾದ ನೌಕಾಪಡೆಗೆ ಇರುವ ಇಮೇಜ್ ಬದಲಾಗುತ್ತೆ ಅನ್ನುವ ಭಯ ಚೀನಾಗೆ ಇತ್ತು. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಚೀನಾ ಜಗತ್ತಿನಲ್ಲೇ ತಮ್ಮದು ಬಲಿಷ್ಠ ನೌಕಾಪಡೆ ಅಂತ ಬಿಲ್ಡಪ್ ಕೊಡುತ್ತೆ. ನಾವು ಕೂಡ ಚೀನಾದ ನೌಕಾಪಡೆಯನ್ನ ನಮ್ಮ ನೌಕಾಪಡೆಯ ಜೊತೆ ಕಂಪೇರ್ ಮಾಡುವಾಗ ಚೀನಾದ ಮುಂದೆ ನಮ್ಮ ನೌಕಾಪಡೆ ಏನೇನೂ ಇಲ್ಲ ಅಂತಾಲೇ ಹೇಳ್ತೀವಿ. ನಾವು ಕಂಪೇರ್ ಮಾಡುವಾಗ ಸಂಖ್ಯೆಯ ಲೆಕ್ಕದಲ್ಲಿ ಕಂಪೇರ್ ಮಾಡ್ತೀವಿ. ಉದಾಹರಣೆಗೆ, ನಮ್ಮ ಬಳಿ 16 ಸಬ್ಮರೀನ್ಗಳಿವೆ. ಆದರೆ ಚೀನಾದ ಬಳಿ ಇರುವ ಸಬ್ಮರೀನ್ಗಳ ಸಂಖ್ಯೆ ಬರೋಬ್ಬರಿ 66. ಇದನ್ನ ತೋರಿಸಿದ್ರೆ ಅಥವಾ ಈ ಲೆಕ್ಕವನ್ನ ನೋಡಿದ್ರೆ ಸಬ್ಮರೀನ್ಗಳ ವಿಚಾರದಲ್ಲಿ ಚೀನಾವೇ ಬಲಿಷ್ಠವಾಗಿದೆ ಅನ್ನೋದನ್ನ ಎಲ್ಲರೂ ಹೇಳ್ತಾರೆ. ಆದರೆ ಚೀನಾದ ಬಳಿ ಇರುವ ಸಬ್ಮರೀನ್ಗಳ ಶಕ್ತಿ ಸಾಮರ್ಥ್ಯದ ಅಸಲಿಯತ್ತು ಈಗ ಬಯಲಾಗುತ್ತಿದೆ. ಇತ್ತೀಚೆಗೆ ರೆಡಿಯಾದ ಒಂದು ಸಬ್ಮರೀನ್ ನೀರಿನಲ್ಲಿ ಮುಳುಗುತ್ತೆ ಅಂದ್ರೆ ಇನ್ನು ಉಳಿದ ಸಬ್ಮರೀನ್ಗಳ ಗತಿ ಯಾವ ರೀತಿ ಇರಬಹುದು ಒಮ್ಮೆ ನೀವೇ ಯೋಚನೆ ಮಾಡಿ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಚೀನಾದಲ್ಲಿ ಈ ರೀತಿ ಕೆಲವೊಂದು ಪ್ರಾಜೆಕ್ಟ್ಗಳು ಫೇಲ್ ಆದಾಗ ಇದ್ದಕ್ಕಿದ್ದ ಹಾಗೆ ಈ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡಿದ್ದ ವಿಜ್ಞಾನಿಗಳು ಕೂಡ ಕಣ್ಮರೆಯಾಗ್ತಾರೆ. ಯಾಕೆ ಅನ್ನೋದನ್ನ ಬಿಡಿಸಿ ಹೇಳಬೇಕಾದ ಅಗತ್ಯ ಇಲ್ಲ ಅನ್ಸುತ್ತೆ. ಚೀನಾದ ವ್ಯವಸ್ಥೆ ಈ ವಿಚಾರದಲ್ಲಿ ಉತ್ತರ ಕೊರಿಯಾದಂತೆ ಕೆಲಸ ಮಾಡುತ್ತೆ. ಇತ್ತೀಚೆಗೆ ಪ್ರವಾಹವನ್ನ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅನ್ನುವ ಕಾರಣಕ್ಕೆ 30 ಅಧಿಕಾರಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಿದ ಪ್ರಕರಣ ಉತ್ತರ ಕೊರಿಯಾದಲ್ಲಿ ನಡೆದಿತ್ತು. ಇದೇ ರೀತಿ ಚೀನಾದಲ್ಲಿ ಯಾವುದಾದರೂ ಒಂದು ಪ್ರಾಜೆಕ್ಟ್ ಫೇಲ್ ಆದರೆ
ವಿಜ್ಞಾನಿಗಳು ಏನಾಗ್ತಾರೆ ಅಂತ ಯಾರಿಗೂ ಗೊತ್ತೇ ಆಗೋದಿಲ್ಲ. 2012ರಲ್ಲಿ ಕೂಡ ಚೀನಾದಲ್ಲಿ ಇಂಥದ್ದೇ ಒಂದು ಘಟನೆ ನಡೆದಿತ್ತು. ಚೀನಾ ಅವತ್ತು ತನ್ನ ಮೊದಲ ಏರ್ ಕ್ರಾಫ್ಟ್ ಕ್ಯಾರಿಯರ್ ಅನ್ನ ಪರೀಕ್ಷೆ ಮಾಡ್ತಾ ಇತ್ತು. ಈ ಸಂದರ್ಭದಲ್ಲಿ ಏರ್ ಕ್ರಾಫ್ಟ್ ಕ್ಯಾರಿಯರ್ನ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡಿದ್ದ ಇಂಜಿನಿಯರ್ ಒಬ್ಬ ಸಾವನ್ನಪ್ಪುತ್ತಾನೆ. ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ ಅನ್ನುವ ಸುದ್ದಿ ಹರಡುತ್ತೆ. ಕೊನೆಗೆ ಆತ ಕೆಲಸದ ಒತ್ತಡದಿಂದ ಸಾವನ್ನಪ್ಪಿದ್ದು ಅನ್ನೋದು ಗೊತ್ತಾಗುತ್ತೆ. ಚೀನಾ ಸರ್ಕಾರ ಏರ್ ಕ್ರಾಫ್ಟ್ ಕ್ಯಾರಿಯರ್ ಅನ್ನ ಬೇಗನೆ ನಿರ್ಮಾಣ ಮಾಡಬೇಕು ಅನ್ನುವ ಟಾರ್ಚರ್ ಕೊಡ್ತಾ ಇತ್ತಂತೆ. ಹೀಗಾಗಿ ಟಾರ್ಚರ್ನಿಂದ ಆ ವಿಜ್ಞಾನಿ ಪರೀಕ್ಷೆಯ ದಿನವೇ ಪರಲೋಕ ಸೇರುತ್ತಾನೆ. ಚೀನಾದಲ್ಲಿ ಇಂತಹ ಘಟನೆಗಳು ತುಂಬಾನೇ ನಡೆಯುತ್ತೆ. ಆದರೆ ಯಾವುದೂ ಕೂಡ ಸುದ್ದಿ ಆಗೋದಿಲ್ಲ, ಹೊರ ಪ್ರಪಂಚಕ್ಕೆ ಗೊತ್ತೇ ಆಗೋದಿಲ್ಲ. ಇಂತಹ ಬೆರಳೆಣಿಕೆಯ ವಿಚಾರಗಳು ಮಾತ್ರ ಹೊರ ಪ್ರಪಂಚಕ್ಕೆ ಗೊತ್ತಾಗೋದು. ಚೀನಾದಲ್ಲಿ ರಕ್ಷಣಾ ವಲಯದಲ್ಲಿ ಕೆಲಸ ಮಾಡುವವರಿಗೆ ಭಯ ಅನ್ನೋದು ಯಾವತ್ತೂ ಇರುತ್ತೆ. ಕೇವಲ ಭಯ ಮಾತ್ರವಲ್ಲ, ಒತ್ತಡ ಕೂಡ ಅಷ್ಟೇ ಇರುತ್ತೆ. ಸಮಯಕ್ಕೆ ಸರಿಯಾಗಿ ಕೆಲಸ ಆಗಲಿಲ್ಲ ಅಂದರೆ ಅದಕ್ಕೂ ಭಯ, ಮಾಡಿದ ಕೆಲಸ ಫೇಲ್ ಆದರೆ ಮುಂದೇನಾಗುತ್ತೋ ಅನ್ನುವ ಭಯ. ಈ ಭಯವೇ ವಿಜ್ಞಾನಿಗಳಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡಿಸಿಬಿಡುತ್ತೆ. ಕೆಲವೊಮ್ಮೆ ಈ ಕೆಲಸ ಅಥವಾ ಈ ಸಬ್ಮರೀನ್ ಇಷ್ಟು ದಿನದಲ್ಲೇ ರೆಡಿ ಆಗಲೇಬೇಕು ಅಂತ ಡೆಡ್ ಲೈನ್ ಕೊಟ್ಟಿರ್ತಾರೆ. ಈ ಡೆಡ್ ಲೈನ್ಗಿಂತ ಮುಂಚೆ ಕೆಲಸ ಮಾಡಿ ತೋರಿಸಬೇಕು. ಇಂತಹ ಸಂದರ್ಭದಲ್ಲಿ ಕೆಲವೊಂದು ಎಡವಟ್ಟುಗಳು ಆಗೋದು ಸಾಮಾನ್ಯ. ಕೆಲಸ ಸಂಪೂರ್ಣವಾಗಿ ಆಗದೇ ಇದ್ರೂ ಭಯಕ್ಕೆ ನಮ್ಮ ಕೆಲಸ ಮುಗಿದಿದೆ, ಇನ್ನು ನೀವು ಪರೀಕ್ಷೆ ಮಾಡಬಹುದು ಅನ್ನುವ ರಿಪೋರ್ಟ್ ಅನ್ನ ಕೊಟ್ಟು ಬಿಡ್ತಾರೆ. ನ್ಯೂಕ್ಲಿಯರ್ ಸಬ್ಮರೀನ್ನ ವಿಚಾರದಲ್ಲೂ ಕೂಡ ಇದೇ ಆಗಿತ್ತು ಅನ್ನುವ ಚರ್ಚೆ ನಡೀತಾ ಇದೆ. ಅಪೂರ್ಣವಾಗಿ ಕೆಲಸ ಆಗಿದ್ರೂ ಡೆಡ್ ಲೈನ್ನ ಭಯದಿಂದ ಕೆಲಸ ಸಂಪೂರ್ಣವಾಗಿ ಆಗಿದೆ ಅನ್ನುವ ರಿಪೋರ್ಟ್ ಕೊಡಲಾಗಿದೆ. ಕೊನೆಗೆ ಪರೀಕ್ಷೆ ಮಾಡಿದಾಗ ಹೊಸ ಸಬ್ಮರೀನ್ ನೀರಿನಲ್ಲಿ ಮುಳುಗಿದೆ. ಅಲ್ಲಿಗೆ ಈ ಪ್ರಾಜೆಕ್ಟ್ನಲ್ಲಿ ಭಾಗಿಯಾದವರ ಪರಿಸ್ಥಿತಿ ಮುಂದೆ ಏನಾಗಬಹುದು ಅನ್ನೋದನ್ನ ಒಮ್ಮೆ ನೀವೇ ಊಹೆ ಮಾಡಿ. ಅಂದಹಾಗೆ ಚೀನಾದ ಈ ಸಬ್ಮರೀನ್ ಮುಳುಗಿ ಹಲವು ತಿಂಗಳುಗಳೇ ಆಗಿದೆ. ಒಂದು ಮೂಲದ ಪ್ರಕಾರ ಕಳೆದ ಜುಲೈನಲ್ಲೇ ಈ ಸಬ್ಮರೀನ್ ಜಲ ಸಮಾಧಿಯಾಗಿತ್ತಂತೆ. ಆದರೆ ಚೀನಾ ಇದನ್ನ ಸಾಧ್ಯವಾದಷ್ಟು ಮುಚ್ಚಿಡುವ ಪ್ರಯತ್ನ ಮಾಡಿತ್ತು. ಹೀಗೆ ಚೀನಾ ಜಗತ್ತಿನಿಂದ ಮುಚ್ಚಿಟ್ಟ ವಿಷಯವನ್ನ ಈಗ ಅಮೆರಿಕ ಜಗತ್ತಿನ ಮುಂದೆ ಬಿಚ್ಚಿಟ್ಟಿದೆ. ಆದರೆ ಚೀನಾ ಮಾತ್ರ ಇದು ಸುಳ್ಳು ಸುದ್ದಿ ಅಂತ ಹೇಳ್ತಾ ಇದೆ. ಚೀನಾ ಇದನ್ನ ಒಪ್ಪಿಕೊಳ್ಳೋದು ಕೂಡ ಇಲ್ಲ ಬಿಡಿ. ಆ ಥರ ಏನು ನಮ್ಮ ದೇಶದಲ್ಲಿ ಆಗಲೇ ಇಲ್ಲ. ನಮ್ಮ ನ್ಯೂಕ್ಲಿಯರ್ ಸಬ್ಮರೀನ್ ಮುಳುಗೇ ಇಲ್ಲ. ಅಮೆರಿಕ ಸುಳ್ಳು ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದೆ ಅಂತ ಚೀನಾ ವಾದ ಮಾಡ್ತಾ ಇದೆ. ಚೀನಾ ಯಾವತ್ತೂ ಕೂಡ ತನಗೆ ವಿರುದ್ಧವಾಗಿರುವ ಯಾವುದೇ ಸುದ್ದಿಯನ್ನ ಕೂಡ ಒಪ್ಪಿಕೊಳ್ಳೋದಿಲ್ಲ. ಗಲ್ವಾನ್ ಘರ್ಷಣೆಯಲ್ಲಿ ಕೂಡ ನಮ್ಮ ಸೈನಿಕರಿಂದ ಪೆಟ್ಟು ತಿಂದು ಚೀನಾ ಸೈನಿಕರು ಮೃತಪಟ್ಟ ಸಂದರ್ಭದಲ್ಲಿ ಕೂಡ ಚೀನಾ ಆ ಸುದ್ದಿಯನ್ನ ಒಪ್ಪಿಕೊಂಡಿರಲಿಲ್ಲ. ಈಗಲೂ ಕೂಡ ಅದೇ ಹಾದಿಯನ್ನ ಹಿಡಿದಿದೆ. ಆದರೆ ಅಮೆರಿಕ ಮಾತ್ರ ಚೀನಾದ ಸಬ್ಮರೀನ್ ಮುಳುಗಿರೋದು ನಿಜ ಅನ್ನೋದಕ್ಕೆ ಸಾಕ್ಷಿಗಳನ್ನ ನೀಡ್ತಾ ಇದೆ. ವುಹಾನ್ ಶಿಪ್ಯಾರ್ಡ್ನಲ್ಲಿ ಗೊಂದಲದ ವಾತಾವರಣ ಇದೆ. ಅಲ್ಲಿ ಏನು ಅಸಹಜ ಚಟುವಟಿಕೆಗಳು ನಡೀತಾ ಇರೋದು ಕ್ಲಿಯರ್ ಆಗಿ ಗೊತ್ತಾಗುತ್ತಿದೆ. ಅಷ್ಟೇ ಅಲ್ಲ, ಹಡಗುಗಳಲ್ಲಿ ದೊಡ್ಡ ದೊಡ್ಡ ಕ್ರೇನ್ಗಳನ್ನ ಬಳಕೆ ಮಾಡಿಕೊಂಡು ಸಮುದ್ರದ ಕೆಳಭಾಗದಿಂದ ಸಬ್ಮರೀನ್ ಅನ್ನ ಮೇಲಕ್ಕೆ ಎತ್ತುವ ಕೆಲಸ ಕಾರ್ಯಗಳು ನಡೀತಾ ಇರೋದು ಅಮೆರಿಕಾಗೆ ಗೊತ್ತಾಗಿದೆ. ಅಂದಹಾಗೆ ಈಗ ಮುಳುಗಿರುವ ಸಬ್ಮರೀನ್ಗೆ ಚೀನಾ ಝೌ ಅನ್ನುವ ಹೆಸರನ್ನ ಇಟ್ಟಿತ್ತು. ಈ ಝೌ ಸಬ್ಮರೀನ್ ಕೆಲವು ದಿನಗಳ ಕಾಲ ಜೂನ್ನಲ್ಲಿ ಶಿಪ್ ಯಾರ್ಡ್ನಲ್ಲಿ ಇತ್ತು. ಅಲ್ಲಿಂದ ಕೆಲವೇ ದಿನಗಳಲ್ಲಿ ಕಣ್ಮರೆಯಾಗಿದೆ. ಈ ಎಲ್ಲ ಸಾಕ್ಷಿಗಳನ್ನ ನೋಡಿದ್ರೆ ಚೀನಾದ ಸಬ್ಮರೀನ್ ನೀರಿನಲ್ಲಿ ಮುಳುಗಿರೋದು ಕನ್ಫರ್ಮ್. ಆದರೆ ಚೀನಾ ಮಾತ್ರ ಅಮೆರಿಕ ಹೇಳ್ತಾ ಇರುವ ಈ ಸುದ್ದಿಯನ್ನ ಒಪ್ಪಿಕೊಳ್ತಾ ಇಲ್ಲ. ಹಾಗೇನು ಆಗೇ ಇಲ್ಲ ಅಂತ ವಾದ ಮಾಡ್ತಾ ಇದೆ. ಮುಂದೆ ಕೂಡ ಚೀನಾ ಇದನ್ನ ಒಪ್ಪಿಕೊಳ್ಳೋದಿಲ್ಲ. ಅದೇನೇ ಇರಲಿ, ಚೀನಾದ ಟೆಕ್ನಾಲಜಿ ಬಗ್ಗೆ ಜಗತ್ತಿಗೆ ಇರುವ ಇಮೇಜ್ ಬೇರೆನೇ ಇದೆ. ಆದರೆ ಅಸಲಿಯತ್ತು ಏನು ಅನ್ನೋದು ಈಗ ಗೊತ್ತಾಗುತ್ತಿದೆ. ಈ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.